ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆಗಲೇ ಟೈಮ್ ಬಂದುಬಿಟ್ಟು 11 ಕಾಲಾಗಿತ್ತು. ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತು ಬಟ್ಟೆ ಅಂತೂ ತುಂಬ ಬಟ್ಟೆ ಇದ್ದವು. ನಾನು ಚಿಕ್ಕಮ್ಮ ಮನೆ ಅಂದರೆ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಚಾಪೆ, ಬೆಡ್ಶೀಟು ಮತ್ತು ಬಟ್ಟೆ ಎಲ್ಲ ಕೂಡ ಒಗ್ದಾಕ್ಬಿಟ್ಟು ಇನ್ನು ಎಲ್ಲ ಅಲ್ಲೇ ಒಣಗಾಕಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಹುಣ್ಸೆಹಣ್ಣು ಆರಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಹೋಗಿದ್ರು. ಇನ್ನು ಅಷ್ಟರಲ್ಲಿ ರೋಜೆ ಕೂಡ ಬಂದಳು. ರೋಜೆ ಇವತ್ತು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಇನ್ನು ಫಿಕ್ಸ್ ಆಗಿದ್ದು. ಮೊನ್ನೆ ಸಂಕ್ರಾಂತಿ ಹಬ್ಬ ಆಯ್ತಲ್ವ, ಅದಕ್ಕೆ ನಮ್ಮ ರೋಜರ ಮನೆ ಅಕ್ಕಪಕ್ಕದವರೆಲ್ಲ ಕೂಡ ಕರ್ಜಿಕಾಯಿ ಎಲ್ಲ ಮಾಡಿದ್ರಂತೆ. ಸಜ್ಜಿ ರೊಟ್ಟೆ, ಕರ್ಜಿಕಾಯಿ ಎಲ್ಲ ಕೂಡ ಮಾಡ್ತಾರೆ ಈ ಕಡೆ ಸೈಡು. ಅದಕ್ಕೆ ಎಲ್ಲರೂ ಮಾಡಿದ್ರು, ನಾನು ಮಾಡಿರಲಿಲ್ಲ. ಈ ನಮ್ಮ ಮಕ್ಕಳು ಕೂಡ ಕಂಡುಬಿಡ್ತಾಯಿದ್ರು ಅಂತ ಫೀಲ್ ಮಾಡ್ಕೊಂಡಿದ್ಲು. ಅದಕ್ಕೆ ನಮ್ಮ ಚಿಕ್ಕಮ್ಮ ಇದ್ಬಿಟ್ಟು ಮಾಡ್ಕೊಡ್ತೀನಿ ತೊಗೊಂಬ ಅಂತ ಹೇಳಿದರು. ಅದಕ್ಕೆ ನಾನು ಬರೋಷ್ಟೊತ್ತಿಗೆ ಸ್ವಲ್ಪ ಮಧ್ಯಾಹ್ನ ಆಗುತ್ತೆ. ನಾನು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ, ಬಂದ ತಕ್ಷಣ ಮಾಡಿಬಿಡೋಣ ಅಂತ ಕೂಡ ಹೇಳೋಗಿದ್ರು. ಹಾಗಾಗಿ ಈ ಕಡೆ ಬಂದುಬಿಟ್ಟು ನನ್ನ ಮಗ ಆಟ ಅಂದರೆ ಸಿಕ್ಕಾಪಟ್ಟ ಆಟ ಮಾಡ್ತಾಯಿದ್ದ. ಸ್ಲೇಟ್ ಕೂಡ ನಾನು ಬರ್ಕೋಬೇಕು ಅಂತ ಹೇಳಿ ಇನ್ನು ಸಖತ್ತಿದ್ದು ಮಾಡ್ತಾಯಿದ್ದ. ಸ್ಲೇಟ್ ಇದೆ, ಬಟ್ ಮುರಿದೋಗ್ಬಿಟ್ಟಿದೆ, ಅದು ಸೆಂಟ್ರಿಗೆ ಕಟ್ಟಾಗಿಬಿಟ್ಟಿದೆ. ಅದು ಬರೆಯೋದಕ್ಕೂ ಕೂಡ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ಬಂಡೆ ಇತ್ತಲ್ಲ, ಇನ್ನು ಬಂಡೆ ಮೇಲೆ ತಿದ್ದು ಅಕ್ಷರ ಅಂತ ಹೇಳ್ಬಿಟ್ಟು ಇನ್ನು ಬರೆದ್ಬಿಟ್ಟು ಹೇಳಿದೆ, ತಿದ್ದುಕೋ ನೀಟಾಗಿ, ಇಲ್ಲ ಕುತ್ಕೊಂಡು ಏನೂ ಆಗಲಿದೆ ಸ್ಲೇಟು ಅಂತ ಹೇಳಿ ಇನ್ನು ಬಿಟ್ಟೆ. ಅದಕ್ಕೆ ಅಲ್ಲೇ ತಿದ್ದಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ನು ನೋಡ್ತಾ ಇದ್ರಿ, ಇವತ್ತು ನನಗೊಂಥರ ಅನ್ನಿಸ್ತು. ಏನು ಗೊತ್ತಾ, ಹಿಂದಿನ ಕಾಲದ್ದೆಲ್ಲ ನೆನಪಾಯಿತು. ಫಸ್ಟ್ಗೆ ನಾವು ಕೂಡ ಸ್ವಲ್ಪ ತುಂಬ ಚಿಕ್ಕವರಿದ್ದಾಗ ಹಿಂಗೆ ಮರದ ಹತ್ರ ಕುತ್ಕೊಂಡ್ಬಿಟ್ಟು ಸುತ್ತನು ಹಿಂಗೆ ಅಕ್ಷರ ಬರ್ಕೊತಾ ಇದ್ವಿ ನಾವು ಕೂಡ. ಅದು ಸಡನ್ನಾಗಿ ನಂಗೆ ನೆನಪಾಯಿತು, ಇದು ಚೆನ್ನಾಗಿದೆ ಅಲ್ವ ಅಂತ ಹೇಳ್ಬಿಟ್ಟು ಹಂಗೆ ಬರ್ಕೊಂತ ಹೇಳ್ಬಿಟ್ಟು ಇನ್ನು ಹಂಗೆ ಬರ್ಸ್ಬಿಟ್ಟು ಸ್ವಲ್ಪ ಹೇಳ್ಕೊಟ್ಟು ಇನ್ನು ನಾನು ಕೂಡ ಶೇಂಗಾ ಬೀಜ ಎಲ್ಲ ಸುಲಿಯೋಣ ಅಂತ ಹೇಳಿ ಇನ್ನು ಕೂತ್ಕೊಂಡೆ ರೋಜ ಜೊತೆ ಮಾತಾಡ್ಕೊತ. ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ. ಇನ್ನು ಕರ್ಜಿಕಾಯಿ ಅಂದರೆ ಮಕ್ಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರು ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನು ಅಪರೂಪಕ್ಕೆ ಮಾಡಿದ್ರಂತೂ ತಿನ್ನಲೇಬೇಕು ಅಂತ ಅನಿಸುತ್ತೆ. ಇನ್ನು ಅವಾಗವಾಗ ಸ್ವೀಟ್ ಐಟಮ್ಮು ಈ ಥರ ಒಬ್ಬಟ್ಟು, ಕೊರಗಡುಬು ಏನಾದರೂ ಮಾಡಿದ್ರೆ ಏನು ಅನಿಸಲ್ಲ. ಇನ್ನು ಅಪರೂಪ ಹಬ್ಬದ ಟೈಮ್ಗಳಲ್ಲಿ ಮಾಡ್ತೀವಲ್ವ, ಎಂಥವ್ರಿಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಮಧ್ಯಾಹ್ನ ಟೈಮು ಇಲ್ಲ ಹಿಂಗೆ ಸಾಯಂಕಾಲ ಟೈಮು ಯಾವಾಗಾದರೂ ಬೇಜಾರಾದಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ಅದಕ್ಕೆ ಜಾಸ್ತಿನೇ ಮಾಡಬೇಕು. ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳಿ ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮೇನ್ ಇದಕ್ಕೆ ಸ್ವಲ್ಪ ಜಾಸ್ತಿ ಶೇಂಗಾ ಬೀಜ ಬೇಕು, ಮತ್ತು ಹುರ್ಗಡ್ಲೆ, ಮತ್ತು ಕಾಯಿ ಇದು ಕೊಬ್ಬರಿ, ಮತ್ತು ಬೆಲ್ಲ, ಇನ್ನು ಮೈದಾ ಹಿಟ್ಟದೆಲ್ಲ ಬೇಕಾಗುತ್ತೆ. ಐಟಮ್ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಚಿಕನ್ ಬರೋಷ್ಟಕ್ಕೆ ಇನ್ನು ಶೇಂಗಾ ಬೀಜ ಎಲ್ಲ ಸುಲಿದ್ವಿ. ಒಂದೂವರೆ ಸೇರಷ್ಟು ಶೇಂಗಾ ಬೀಜ ಎಲ್ಲ ಸುಲಿದ್ಬಿಟ್ಟು ಇವಾಗ ಅದನ್ನೆಲ್ಲ ನೀಟಾಗಿ ಹುರಿತಾ ಇದ್ದಾಳೆ. ಹುರಿಬೇಕು ಎಲ್ಲ ಕೂಡ. ಇನ್ನು ರೋಜಾ ಹುರಿತಾ ಇದ್ಲು. ಇನ್ನು ನನ್ನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಕೆಲಸ ಮಾಡ್ಕೊತಾ ಇದ್ದೆ. ಹಾಗೇನೆ ಕಮೆಂಟ್ಸ್ ಮಾಡಿದ್ದೀರಾ ನಾನು ಮೊನ್ನೆ ವ್ಲಾಗ್ ಹಾಕಿದ್ದಕ್ಕೆ. ನಮಗೆ ನಿಮ್ಮೂರ ಅತ್ತೆ ಮನೆ ವ್ಲಾಗ್ ಅಂದರೆ ತುಂಬ ಇಷ್ಟ, ಅಲ್ಲಿ ಚೆನ್ನಾಗಿರುತ್ತೆ, ನಾವು ಅಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಅಂತ ಹೇಳಿಬಿಟ್ಟು. ಹೌದು, ಆದಷ್ಟು ಬೇಗ ಹೋಗಿ ಸ್ವಲ್ಪ ನಿಮ್ದು ಅರಕೆ ಎಲ್ಲ ತೀರಿಸ್ಕೊಂಬಿಟ್ಟು ಬೇಗ ಹೋಗಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಏನು ಮಾಡೋದು, ಇವಾಗ ಇಲ್ಲಿದ್ದೀನಿ. ನಾನು ಎಲ್ಲಿರ್ತೀನೋ ಅಲ್ಲಿ ನೋಡಲೇಬೇಕಲ್ವ, ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಕೂಡ ಹೋಗ್ತೀನಿ, ಅಲ್ಲಿ ಕೂಡ ವ್ಲಾಗ್ ಮಾಡ್ತೀನಿ. ಇಲ್ಲಿರೋ ಅಷ್ಟು ದಿನ ಕೂಡ ಇಲ್ಲೂ ವ್ಲಾಗ್ ಮಾಡ್ತೀನಿ. ಅಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಅಲ್ವಾ, ಅದೇ ಥರನೇ ಇಲ್ಲೂ ಕೂಡ ಸಪೋರ್ಟ್ ಮಾಡಿ. ಯಾಕೆಂದರೆ ಇಲ್ಲಿ ಇವಾಗ ಬಂದಿದ್ದೀನ ಮತ್ತೆ ಮಾಡದೇ ಇರೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ ಹೋಗೋವರೆಗೂ. ನಮಗೂ ಅಷ್ಟೇ ಆಸೆ ಫ್ರೆಂಡ್ಸ್. ನಿಜವಾಗ್ಲೂ 4-5 ವರ್ಷದಿಂದ ನಾನು ಕೂಡ ತುಂಬ ಅವಮಾನ ಪಟ್ಟಿದ್ದೀನಿ. ಮತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ನರ್ಕನೇ ಅನುಭವಿಸಿದ್ದೀನಿ ನಾನು ದೂರ ಇದ್ಬಿಟ್ಟು. ಅದು ಹೇಳ್ಕೊಳ್ಳೋದಕ್ಕೂ ಕೂಡ ಆಗಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಸದ್ಯ ಇವಾಗ ನನ್ನ ಮಗ ದೊಡ್ಡನಾಗಿದ್ದಾನೆ, ಪರವಾಗಿಲ್ಲ, ಅಲ್ಲಿ ಕೂಡ ಅಡ್ಜಸ್ಟ್ ಆಗಿದ್ದೇನೆ, ಚೆನ್ನಾಗಿರ್ತಾನಲ್ವ. ನನಗೂ ಕೂಡ ತುಂಬ ಖುಷಿ. ನನಗೆ ನಿಜವಾಗ್ಲೂ ಯಾರಿಗೆ ಎಷ್ಟು ಖುಷಿ ಇದೆ ಅಲ್ವೋ, ನನಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ದೇವರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಇನ್ನು ಬರಲೇಬೇಕಾಯಿತು. ಇನ್ನು ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಆಮೇಲೆ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಹೋಗೋಣ ಅಂತ ಹೇಳಿ ನೋಡೋಣ ಹೆಂಗಾಗುತ್ತೆ ಅಂತೇಳಿ. ನಾನೇ ಬಿಟ್ಟು ಅಲ್ಲಿ ಯಾವ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ರು, ಈ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ. ಅದಕ್ಕೆ ನನಗೆ ಒಂದಿನ ಗ್ಯಾಪ್ ತೊಗೊಂಡೆ, ಹಾಕೋಣ ಬೇಡ ವೀಡಿಯೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸೋಮವಾರ ಏನೂ ವೀಡಿಯೋನೇ ಮಾಡಲಿಲ್ಲ. ಅದಕ್ಕೆ ಬಿಡು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಂಗಳವಾರ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅನ್ಕೊಬಿಡಿ, ಇರೋದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಇವಾಗ ನಾವೆಲ್ಲೇ ಇದ್ದರೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರ್ತೀರ. ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೋ ಅದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವ. ಹಾಗಾಗಿ ಇನ್ನು ರೋಜೆ ಎಲ್ಲ ಅಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು.
ಹೇಳಿದ್ಲು. ಇನ್ನು ನಾನು ಬಂದುಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ತೊಳೆಯೋಣ ಅಂತೇಳಿ ನಾನು ಬೆಳಗ್ಗೆಯಿಂದ ಏನೂ ಕೂಡ ತೊಳೆದಿರಲಿಲ್ಲ, ಎಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ಇನ್ನೆಲ್ಲ ತೊಳಿತಾ ಇದ್ದೀನಿ. ಸೋಮವಾರದ ಸ್ವಲ್ಪ ವೀಡಿಯೋ ಇದೆ, ಅದು ಯಾವಾಗಾದ್ರೂ ಅಪ್ಲೋಡ್ ಮಾಡ್ತೀನಿ. ಇನ್ನು ಭಾನುವಾರ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ಸೋಮವಾರ ಬಂದುಬಿಟ್ಟು ಚಿಕ್ಕಮ್ಮರ ಮನೆಯೆಲ್ಲ ಕೂಡ ಫುಲ್ ಡೀಪ್ ಕ್ಲೀನ್ ಮಾಡಿದ್ವಿ. ಅದು ಕೂಡ ಸ್ವಲ್ಪ ವೀಡಿಯೋ ಇದೆ, ಅದು ಇದು ಮಾಡಲಿಲ್ಲ. ಅದು ನೆಕ್ಸ್ಟ್ ಯಾವಾಗಾದ್ರೂ ಹಾಕೋಣ ಅಂತ ಹೇಳಿ ಇನ್ನು ಇಲ್ಲಿ ಬಂದುಬಿಟ್ರೆ ಪಾತ್ರೆ ಎಲ್ಲ ತೊಳಿತಾ ಇದ್ದೆ ನಾನು. ಇವಾಗ ರೋಜ ಬಂದುಬಿಟ್ಟು ಇದು ಕೊಬ್ಬರಿ ಎಲ್ಲ ತುರ್ಕೊತಾ ಇದ್ದಾಳೆ ನೀಟಾಗಿ. ಕೊಬ್ಬರಿ ಎಲ್ಲ ತುರ್ಕೊಂಬಿಟ್ಟು ಇವಾಗ ಬೆಲ್ಲ ಕೂಡ ನುಣ್ಣಗೆಲ್ಲ ಕುಟ್ಕೊತಾ ಇದ್ದಾಳೆ. ಬೆಲ್ಲ ಕೂಡ ಎಲ್ಲ ಕರೆಕ್ಟಾಗಿ ಕ್ವಾಂಟಿಟಿ ಎಷ್ಟು ತೊಗೊತಿರ್ತೀವೋ ಅಷ್ಟು, ಇಷ್ಟಕ್ಕೆ ಇಷ್ಟು ಅಂತ ಇರುತ್ತಲ್ಲ. ಇನ್ನು ಕೆ ಜಿ ಲೆಕ್ಕ ಆದರೆ 1-2 kg ಕಡಲೆ, 1-2 kg ಬೆಲ್ಲ, 1-2.5 kg ತೊಗೋಬೇಕು ಬೆಲ್ಲ. ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದು ಸ್ವಲ್ಪ ಮುಂದೆ ಹಾಕಬೇಕು, ಕಡಿಮೆ ತಿನ್ನೋರಾದರೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ. ಇನ್ನು ಶೇಂಗಾ ಬೀಜ ಮತ್ತು ಹುರಿಗಡಲೆ, ಕೊಬ್ಬರಿ ಎಲ್ಲ ಹಾಕ್ತೀವಲ್ವ, ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಬಂದರು. ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಇಷ್ಟು ಹುಣ್ಸೆಹಣ್ಣು ಆರಿಸ್ಕೊಬಂದಿದ್ರು. ನಿಜವಾಗ್ಲೂ ಮಾವಿನ ಮಾಡಲೆ ನಮ್ಮೂರಲ್ಲಂತೂ ಹುಣ್ಸೆಹಣ್ಣು ಸ್ವಲ್ಪ ಪ್ರಾಬ್ಲಮ್ಮೇ. ಹುಣಸೆ ಮರ ಎಲ್ಲ ಬೇಜಾನಿದ್ದಾವೆ, ಆದರೂ ಕೂಡ ಅವರೆಲ್ಲ ಮನೆಗೆ ಅವರವರು ಹುಣ್ಸೆ ಮರ ಅವ್ರಿಗೆ ಗೊತ್ತಿರುತ್ತಲ್ಲ, ಯಾರನ್ನೂ ಕೂಡ ಬಿಡಿಸ್ಕೊಳ್ಳಲ್ಲ ಅವರು. ಮತ್ತು ನಮಗೆ ಸಾಂಬಾರಿಗೆ ಇಲ್ಲಾಂದ್ರೂ ಕೂಡ ಯಾರೂ ಕೊಡಲ್ಲ. ಬಟ್ ಈ ಕಡೆ ಸೈಡ್ ಹಂಗಲ್ಲ. ಇನ್ನು ನಮ್ಮ ಅಣ್ಣರು, ನಮ್ಮ ಅತ್ತಿಗೆರು ಎಲ್ಲರೂ ಕೂಡ ತುಂಬ ಜನ ಹುಣ್ಸೆ ಮರ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಹುಣ್ಸೆ ಹಣ್ಣದು ಬರನೇ ಇಲ್ಲ. ಇವಾಗ ನೋಡಿ ನಮ್ಮ ಚಿಕ್ಕಮ್ಮ ಹಿಂಗೆಲ್ಲ ಹೋಗ್ಬಿಟ್ಟು ಆರಿಸ್ಕೊಬಂದ್ರ, ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗಿ ಕುಟ್ಕೊಂಡು ಎಲ್ಲ ಅದನ್ನ ಹುಣ್ಸೆಹಣ್ಣೆಲ್ಲ ಬಡ್ಕೊಂಡು ನೀಟಾಗಿ ಎಲ್ಲ ನಾರೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ವರ್ಷಗಟ್ಲೆನೂ ಯೂಸ್ ಮಾಡ್ಬೋದು. ಇನ್ನು ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ದಿನ ಇಷ್ಟಿಷ್ಟು ಎಲ್ಲ ಕೂಡ ಕೂಡಾಕ್ತಾ ಇದ್ದಾರೆ ಹುಣ್ಸೆಹಣ್ಣು. ಇಲ್ಲಿದ್ರಂತೂ ಹುಣ್ಸೆಹಣ್ಣೇನು ನಮಗೆ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಊರಿಗೆ ಹೇಳ್ದೆ ಚಿಕ್ಕಮ್ಮನಿಗೆ, ನಾನು ಊರಿಗೆ ತೊಗೊಂಡು ಹೋಗ್ತೀನಿ, ಒಂದು ಸ್ವಲ್ಪ ಜಾಸ್ತಿನೇ ಆರಿಸ್ಕೊಂಬವ ಚಿಕ್ಕಮ್ಮ ಅಂತ ಹೇಳಿ. ಇನ್ನು ನಮ್ಮ ಅತ್ತಿಗೆ ಇನ್ನೊಬ್ರು ಇದ್ದಾರೆ, ನಮ್ಮ ದೊಡ್ಡಮ್ಮನ ಸೊಸೆ, ಅವ್ರಿಗೂ ಕೂಡ ಹೇಳಿದ್ದೆ ಸ್ವಲ್ಪ ಹುಣ್ಸೆಹಣ್ಣು ಬೇಕು ನಾನು ಊರಿಗೆ ಹೋದಾಗ ಅಂತ ಹೇಳಿ. ಸರಿ ಆಯಿತು ತಂದು ಕೊಡ್ತೀನಿ ಹೇಳಿ ಅಂತ ಹೇಳಿದ್ದಾರೆ. ಅದೆಲ್ಲ ಕೂಡ ಸ್ವಲ್ಪ ಜೋಡಿಸ್ಕೊಂಡೆಲ್ಲ ಹೋಗ್ಬೇಕಾಗುತ್ತೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಡಿಸೈಡ್ ಮಾಡ್ತೀವಿ ಏನು ಎತ್ತ ಅಂತ ಹೇಳಿ. ನನಗೂ ಕೂಡ ಅಷ್ಟೇ, ಅಲ್ಲಿ ಕೂಡ ಇರಬೇಕು, ಅಲ್ಲಿ ವ್ಲಾಗ್ ಎಲ್ಲ ಮಾಡಬೇಕು ಅಂತಲೇ ಆಸೆ. ಯಾರಿಗೇ ಆಗಲಿ ಎಲ್ಲರ ಜೊತೆಗೆ ಇರಬೇಕು ಅನ್ನೋದೇ ಒಂದಿದು. ಇನ್ನು ಹೋಗ್ತೀನಿ ಆದಷ್ಟು ಬೇಗ, ಇದೆಲ್ಲ ಸ್ವಲ್ಪ ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಹೋಗೋಣ ಅಂತೇಳಿ. ಏನಂದರೆ ಅಲ್ಲೂ ಬಿಡೋಕ್ಕಾಗಲ್ಲ, ಇಲ್ಲೂ ಬಿಡೋಕ್ಕಾಗಲ್ಲ. ಇವರು ಕೂಡ ನಮ್ಮನ್ನು ಸುಮಾರು 4-5 ವರ್ಷದಿಂದ ಕಷ್ಟಪಟ್ಟು ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಮಗನಿಗೆ ಹುಷಾರಿಲ್ದಾಗ ಕೂಡ ಚೆನ್ನಾಗಿ ಅವನ್ನ ನೋಡಿಕೊಂಡು ನಿದ್ದೆ ಎಲ್ಲ ಕಟ್ಬಿಟ್ಟು ಸಾಕಿ ಕೊಟ್ಟಿದ್ದಾರೆ ಇಷ್ಟು ದಿನ. ಹಂಗಂತ ಸಡನ್ನಾಗಿ ನಾವು ಇವ್ರನ್ನೂ ಕೂಡ ಬಿಡೋದಕ್ಕಾಗೋದಿಲ್ಲ. ಹೇಳ್ತಾರೆ ಆಮೇಲೆ ನೋಡು ದೊಡ್ಡವರಾಗೋವರೆಗೂ ಇದ್ದರು, ಆಮೇಲೆ ದೊಡ್ಡವರಾದ್ಮೇಲೆ ಇನ್ನೇನು ಬೇಕು ಹೇಳಿ ನಿಮಗೆ ಅಂತ ತಮಾಷೆಗೂ ಕೂಡ ಒಂದೊಂದು ಡೈಲಾಗ್ ಬಿಟ್ಬಿಡ್ತಾರೆ. ಆಗೊಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ಬೇಜಾರು ಮಾಡೋದು ಬೇಡ. ಸದ್ಯಕ್ಕೆ ನಾವು ಒಂದು ಹತ್ರ ಸೆಟ್ಲ್ ಆಗೋವರೆಗೂ ಅವ್ರಿಗೂ ಬೇಜಾರು ಮಾಡೋದು ಬೇಡ, ಇವ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡೇ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ನನ್ನ ಮಗಂತೂ ಸಿಕ್ಕಾಪಟ್ಟೆ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ನಮ್ಮ ಚಿಕ್ಕಮ್ಮನಿಗಿದೆ ಇವ್ನಿಗೆ ಇಷ್ಟ ಆಗೋದು. ಇನ್ನು ಬಂದ ತಕ್ಷಣ ನೀರು ಕೇಳಿದ ತಕ್ಷಣ ನೀರು ಕೊಡ್ತಾನೆ. ಅಲ್ಲಿ ಮಾತ್ರೆ ಇಟ್ಟಿದ್ದೀನಿ, ಮಾತ್ರೆ ಕೊಡಪ್ಪ, ಸುಸ್ತಾಗ್ಬಿಟ್ಟಿದೆ ಅಂದರೆ ಮಾತ್ರೆ ಕೊಡ್ತಾನೆ. ಏನಾದರೂ ಹಿಂಗೆ ಏನಾದರೂ ಕೆಲಸ ಹೇಳಿದೆಲ್ಲ ಮಾಡ್ತಾ ಇರ್ತಾನಲ್ವ, ಅದಕ್ಕೆ ನಮ್ಮ ಚಿಕ್ಕಮ್ಮ ಯಾವಾಗಲೂ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತ ಇರ್ತಾರೆ ನಾವು ಆ ಕಡೆ ಇದ್ರಂತೂ. ಇನ್ನು ಎಲ್ಲ ರೆಡಿ ಆಯಿತು. ಇನ್ನು ಶೇಂಗಾ ಬೀಜ ಎಲ್ಲ ಹುರಿದ್ಬಿಟ್ಟು ಇನ್ನು ಕೊಬ್ಬರಿ ಎಲ್ಲ ತುರಿದು ಇನ್ನು ಕಡಲೆ ಅವೆಲ್ಲ ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಇವಾಗೆಲ್ಲ ಮಿಕ್ಸಿಗೆ ಹಾಕಿದ್ಲು ರೋಜಾ. ಎಲ್ಲ ಕೂಡ ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಳ್ಳು ಮತ್ತು ಏಲಕ್ಕಿ ಪುಡಿ ಇರುತ್ತಲ್ಲ, ಏಲಕ್ಕಿ ಪೌಡ್ರೆಲ್ಲ ಹಾಕಬೇಕು. ಅದೆಲ್ಲ ಎಷ್ಟು ಬೇಕು ಎಷ್ಟೆಲ್ಲ ಹಾಕ್ಕೊಂಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಬೆಲ್ಲ ನೀಟಾಗಿ ಪುಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದ್ವಿ. ಆದರೂ ಕೂಡ ಒಂದೊಂದು ಸತಿ ಒಂದೊಂದು ಚಿಕ್ಕ ಪೀಸ್ ಹಂಗೆ ಉಳ್ಕೊಂಬಿಡುತ್ತೆ ಪುಡಿಯಲ್ಲೇ. ಅದಕ್ಕೆ ಎಲ್ಲ ಕೂಡ ಆರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಇವಾಗ. ಇನ್ನು ಹಿಟ್ಟು ಕೂಡ ಇನ್ನೂ ಕಲಸಿಟ್ಟಿರಲಿಲ್ಲ, ಪುಡಿ ಎಲ್ಲ ರೆಡಿ ಮಾಡಿದ್ಮೇಲೆ ಆಮೇಲೆ ಕಲಸಿಡೋಣ ಹೇಳಿ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಇಟ್ಟಿದ್ದು ಸೈಡ್ಗೆ. ಇನ್ನು ಇವಾಗ ಕೊಬ್ಬರಿ ಹಾಕ್ಕೊತ ಇದ್ದಾಳೆ ಲಾಸ್ಟಲ್ಲಿ. ಕೊಬ್ಬರಿ ತುರಿದ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಮಿಕ್ಸ್ ಆಗುತ್ತೆ. ಬಟ್ ನಾವು ಮಾಡಬೇಕಾದ್ರೆ ಅಟ್ಲೀಸ್ಟ್ ಎಲೆಗೆ ಏನಾದರೂ ಸ್ವಲ್ಪ ಟಚ್ ಆಗಿಬಿಟ್ರಂತೂ ಹೊಡ್ಕೊತವೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪುಡಿ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿಯಲ್ಲಿ 1-2 ಸುತ್ತು ಸುಮ್ಮನೆ ಹಿಂಗೆ 1-2 ರೌಂಡ್ ಓಡಿಸ್ಬೇಕಷ್ಟೆ. ತೀರ ನುಣ್ಣಗಾದರೂ ಕೂಡ ಅದು ಕರ್ಜಿಕಾಯಲ್ಲಿ ಕೊಬ್ಬರಿನೇ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಿಂಗೆ ತಿರುಗಿಸ್ಕೊಂಬಿಟ್ಟು ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಪುಡಿ ರೆಡಿ ಆಯಿತು. ಇನ್ನೂ ಜಾಸ್ತಿ ಮಾಡಬೇಕಿತ್ತು, ಸದ್ಯಕ್ಕೆ ಇಷ್ಟು ಮಾಡ್ಕೊಳೋಣ. ನೆಕ್ಸ್ಟ್ ಯಾವಾಗಾದರೂ ಇನ್ನೂ ಸ್ವಲ್ಪ ಫ್ರೀ ಇದ್ದಾಗ, ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಗ
ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಇಷ್ಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇನ್ನು ಆಮೇಲೆ 1 kg ಅಷ್ಟು ಮೈದಾ ಹಿಟ್ಟು ತರಿಸ್ಬಿಟ್ಟು ಇನ್ನು ಮೈದಾ ಹಿಟ್ಟು ಕೂಡ ಎಲ್ಲ ಕಲಸಿ ನೀಟಾಗಿ ನಾನು ನೆನೆಸೋಣ ಒಂದು 20 ನಿಮಿಷ ಹಂಗೆ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಹಿಟ್ಟು ಕೂಡ ಎಲ್ಲ ನೀಟಾಗಿ ಕಲಸಿಡ್ತಾ ಇದ್ದಾಳೆ. ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಇವಾಗಲ್ಲ, ನೆಕ್ಸ್ಟ್ ಮುಂದೆ ಬರುವ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಇಲ್ಲಿ ಒಂದು 4 ವರ್ಷ 5 ವರ್ಷ ನಾನೇನು ಇಲ್ಲಿದ್ದನ್ನ ತುಂಬ ಅವಮಾನ ಕಷ್ಟ ಎಲ್ಲ ಅನುಭವಿಸಿದ್ದೀನಲ್ವ, ಅದು ಒಂದಿನಲ್ಲ ಒಂದು ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾರ್ಯಾರು ಏನೇನು ಅಂದಿದ್ರು, ಯಾವ ಥರ ಮಾತಾಡ್ತಾಯಿದ್ರಿ, ಹೆಂಗೆ ಏನು ಅಂತ ಹೇಳಿ, ಅದಂತೂ ನನಗೆ ತುಂಬ ಮರೆಯೋದಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲ ಕೂಡ ಬಿಡಿಸಿನೂ ಹೇಳೋದಕ್ಕಾಗೋದಿಲ್ಲ ಮನೆಯವ್ರ ಹತ್ರ, ಯಾಕೆಂದರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಇವಾಗ ನಾನು ಈ ಥರ ಅವಮಾನ ಎಲ್ಲ ಪಡ್ತಾ ಇದ್ದೀನಿ ಅಂತಂದರೆ ಅವರು ಕೂಡ ಬೇಜಾರು ಮಾಡ್ಕೊತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಕೆಲವೊಂದು ವಿಷಯಗಳು ಗೊತ್ತು, ಬಟ್ ಕೆಲವೊಂದು ವಿಷಯಗಳನ್ನ ನಾನು ಅವ್ರ ಹತ್ರ ಹೇಳಿಲ್ಲ. ಪದೇ ಹೇಳಿದ್ರೆ ತುಂಬ ಅವರು ಕೂಡ ಇರೋದಕ್ಕೂ ಕೂಡ ಅವ್ರಿಗೆ ಮನಸ್ಸು ಕೂಡ ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನು ಒಬ್ಬರೇ ಇರ್ತಾರಲ್ವ ತೋಟದಲ್ಲಿ, ತುಂಬ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ನಾನು ಅನ್ನೋರು ಇರಲ್ಲ, ನೀನು ಅನ್ನೋರು ಇರಲ್ಲ, ಯಾರು ಕೂಡ ಇರಲ್ಲ, ಒಬ್ಬಂಟಿಯಾಗಿರ್ಬೇಕಲ್ಲ. ಇಲ್ದಿರೋ ಫೀಲಿಂಗ್ಸ್ ಎಲ್ಲ ಬರ್ತವೆ, ಇಲ್ದಿರೋ ನೋವೆಲ್ಲ ಬರುತ್ತೆ, ಮತ್ತು ಏನೇನೋ ಯೋಚನೆ ಮಾಡಿಬಿಡ್ತಾರೆ ಅನ್ನೋಗೋಸ್ಕರ ನಾನು ಅವ್ರ ಹತ್ರ ಏನು ಕೂಡ ಶೇರ್ ಮಾಡ್ಕೊತಾ ಇರಲಿಲ್ಲ. ಎಷ್ಟು ಬೇಕಷ್ಟು ಮಾತಾಡ್ತಿದ್ದೆ. ನಮ್ಮ ಫ್ಯಾಮಿಲಿ ವಿಷಯ ಏನಿರುತ್ತೆ ಅದು ಮಾತಾಡ್ಕೊತಿದ್ವಿ, ಚೆನ್ನಾಗಿರ್ತಿದ್ವು ಅಷ್ಟೇ. ಅದು ಬಿಟ್ಟರಂತೂ ಇನ್ನು ಏನು ಕೂಡ ಅವ್ರ ಹತ್ರನೂ ನಾನು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಇನ್ನು ನಮ್ಗೆ ದೇವ್ರ ದಯದಿಂದ ನಿಜವಾಗ್ಲೂ ಈ ವರ್ಷದಿಂದ ಆದರೆ ನಾವು ಜೊತೆಗಿದ್ಬಿಟ್ರಂತೂ ಅದರಷ್ಟು ಖುಷಿ ಇನ್ನೇನು ಇಲ್ಲ ನನಗೆ. ಆದಷ್ಟು ಬೇಗನೂ ನಾವು ಚೆನ್ನಾಗಿರ್ಬೇಕಂತಲೇ ಅನಿಸುತ್ತೆ. ಇನ್ನು ನಮ್ಮ ಗುಂಡ ಅಷ್ಟೇ, ಇಷ್ಟು ದಿನ 2 ತಿಂಗಳು 2.5 ತಿಂಗಳು ಅವ್ರ ಅಪ್ಪನ ಜೊತೆ ಇದ್ನಲ್ವ, ನಮ್ಮ ಅತ್ತೆಗೆ ಡೈಲಿ ಫೋನ್ ಮಾಡಿಬಿಟ್ಟು ಕೂಡ ಹೇಳ್ತಾ ಇರ್ತಾನೆ, ಅಜ್ಜಿ ಬೇಜಾರಾಗ್ತಾಯಿದೆ ಅಜ್ಜಿ, ನನಗೆ ಬೇಜಾರಾಗ್ತಾಯಿದೆ ಅಜ್ಜಿ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಬಂದುಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ಇದಾಗ್ಬಿಡ್ತಾರೆ, ಆ ಕಡೆನೇ ಮನಸ್ಸು ಎಳಿತಾ ಇರುತ್ತೆ ಅವ್ರಿಗೆ. ಇರಲಿ ನೋಡೋಣ, ಎಲ್ಲ ಕೂಡ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟು. ಇನ್ನು ಫೈನಲಿ ಪುಡಿ ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ಕರ್ಜಿಕಾಯಿಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ವಲ್ಲ, ಸುಮಾರು ಅಂದರೂ ಒಂದು 1/2 hour ಏನೋ ನೆನೆಸಿಟ್ಟಿದ್ವಿ ಅನಿಸುತ್ತೆ. 1/2 hour ಆದಮೇಲೆ ಇನ್ನು ಚೆನ್ನಾಗಿ ನಾದ್ಬಿಟ್ಟು ಇವಾಗ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ದೀವಿ. ಇನ್ನು ಚಿಕ್ಕಮ್ಮ ಕೂಡ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ಇನ್ನು ಇವಾಗ ಮತ್ತು ಹಂಗೆ ಬಿಟ್ಬಿಟ್ರೆ ಸ್ವಲ್ಪ ಎಲ್ಲ ಆರಿಬಿಟ್ಟು ಬಾಯಿ ಬಿಟ್ಕೊಳ್ತವೆ ಅಂತ ಹೇಳಿಬಿಟ್ಟು ನಾನು ಡೀಪ್ ಫ್ರೈ ಮಾಡ್ತೀನಿ ಅಂತ ಹೇಳಿ ಇನ್ನು ಚಿಕ್ಕಮ್ಮ ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಇನ್ನು ನಾನು ಎಲೆ ಒತ್ಕೊಟ್ಟಂಗೆ ಎಲ್ಲನೂ ನಮ್ಮ ರೋಜಾ ಮಾಡ್ತಾಯಿದ್ಲು ಒಂದು ಸ್ವಲ್ಪ. ಇನ್ನು ನನಗೂ ಅಷ್ಟೊಂದು ಅಡುಗೆ ಎಲ್ಲ ಬರೋದಿಲ್ಲ ನೀಟಾಗಿ ಇವೆಲ್ಲ ಮಾಡೋದಕ್ಕೆ, ಯಾಕೆಂದರೆ ಇದು ಕರ್ಜಿಕಾಯಿ ಅಂದರೆ ಸ್ವಲ್ಪ ಪುಡಿ ಎಲ್ಲ ಹಾಕ್ಬೇಕಲ್ಲ. ಇನ್ನು ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಲೆ ಒಂದು ಉಜ್ತೀನಿ ಅಷ್ಟೇ. ಇನ್ನು ಕರ್ಗಡು ಮಾಡಿದ್ರು ಅಷ್ಟೇ, ಎಲೆ ಎಲ್ಲ ಉಜ್ಕೊಡ್ತೀನಿ, ಬಟ್ ನನಗೆ ಮಾಡೋದಕ್ಕೆ ಬರೋದಿಲ್ಲ. ನೋಡೋಣ ಮುಂದೆ ನಾನು ಒಬ್ಬಳೇ ಇದ್ದಾಗ ಎಲ್ಲ ಕಲ್ತ್ಕೋಬೇಕಲ್ವ, ಅವಾಗ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ. ಇವಾಗ ಎಲ್ಲರೂ ಕೂಡ ರೆಡಿ ಬಂದಿದ್ದಾವೆ. ಎಲೆ ಹಾಕ್ಬಿಟ್ಟು ಇನ್ನು ಹೂರಣ ಆಗಲಿ ಈ ಥರ ಕರ್ಜಿಕಾಯಿ ಹಿಟ್ಟಾಗಲಿ ಹಾಕ್ಬಿಟ್ಟು ಹಂಗೆ ಪ್ರೆಸ್ ಮಾಡಿದ್ರೆ ಒಂದು ಒಳ್ಳೆ ಶೇಪಲ್ಲಿ ಬರ್ತಾ ಇರ್ತವೆ. ಅವು ಕೂಡ ಬಂದಿದ್ದಾವಲ್ವ, ಅವನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಇದ್ದೀನಿ. ಇನ್ನು ಚಿಕ್ಕಮ್ಮ ಅವರೆಲ್ಲ ಇರೋವರೆಗೂ ನನಗೇನು ಅಷ್ಟೊಂದು ಟೆನ್ಷನ್ ಇರಲ್ಲ, ಎಲ್ಲ ಮಾಡ್ತಾರೆ. ಇನ್ನು ಅಲ್ಲಿಗೆ ಹೋಗಿ ಏನಾದರೂ ಮಾಡಬೇಕಂದ್ರೆ ಇನ್ನು ಪವಿತ್ರ ಇರ್ತಾಳಲ್ವ, ಆವಾಗ ಕೂಡ ಟೆನ್ಷನ್ ಇಲ್ಲ. ನಮ್ಮ ಅತ್ತೆನೂ ಮಾಡ್ತಾರೆ ಚೆನ್ನಾಗೆ, ಆವಾಗ ಏನು ಅನಿಸೋದಿಲ್ಲ. ಸದ್ಯಕ್ಕೆ ಇವಾಗ ಆ ಥರ ಎಲ್ಲ ಕಲ್ತ್ಕೊಳೋ ಪ್ಲ್ಯಾನಿಂಗ್ ಇಲ್ಲ. ತೀರಾ ಏನಾದರೂ ಒಬ್ಬಳೇ ಇದ್ದಾಗ ಮಾಡ್ಕೋಬೇಕಂತಂದರೆ ಆ ಥರ ರೆಡಿಮೇಡ್ ಸಿಗುತ್ತಲ್ವ, ಇವಾಗ ಪ್ರೆಸ್ಸಿಂಗ್ ಎಲ್ಲ ಕೂಡ ತಂದು ಇಟ್ಕೊಳೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆಗಿದ್ದೀನಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಫೈನಲಿ ಇವಾಗ ಚಿಕ್ಕಮ್ಮ ನಾವು ಸ್ವಲ್ಪ ಉಂಡೆ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. 1 kg ಇಟ್ಟಲ್ವಾ, ಕರಿಗಡುಬಾದರೆ ಸ್ವಲ್ಪನೇ ಚಿಕ್ಕ ಉಂಡೆ ಮಾಡಬೇಕು. ಈ ಕರ್ಜಿಕಾಯಿಗಾದರೆ ಆ ಥರ ಎಲ್ಲ ಸ್ವಲ್ಪ ದೊಡ್ಡ ಸೈಜೇ ಉಂಡೆ ಮಾಡಿದ್ರೆ ಎಲೆ ಎಲ್ಲ ಸ್ವಲ್ಪ ದೊಡ್ಡದಾಗಿ ಉಜ್ಜಬೇಕಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ, ಬೇಗನೆ ಖಾಲಿ ಆಗುತ್ತೆ ಹಿಟ್ಟು. ಇನ್ನು ಕರಿಗಡುಬು ಮಾಡಬೇಕಾದ್ರೆ ಚಿಕ್ಕ ಕರಿಗಡುಬು ಮಾಡಬೇಕಲ್ವ, ಅವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಮಾಡೋಷ್ಟೊತ್ತಿಗೆ. ಅದಕ್ಕೆ ಇದಕ್ಕೆ ಮಾತ್ರ ಬೇಗನೆ ಮೈದಾ ಹಿಟ್ಟೆಲ್ಲ ಖಾಲಿ ಆಗುತ್ತೆ. ಇನ್ನು ಫೈನಲಿ ಕರ್ಜಿಕಾಯಿ ಎಲ್ಲ ಡೀಪ್ ಫ್ರೈ ಮಾಡಿಬಿಟ್ಟು ಇನ್ನು ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಹಪ್ಪಳ ತೊಗೊಂಡಿದ್ರು. ತುಂಬ ಚೆನ್ನಾಗಿದ್ವು ಹಪ್ಪಳ ಕೂಡ. ಇವು 50 ರೂಪಾಯಿಗೆ 6 ಪಾಕೆಟ್ ಕೊಟ್ಟರು. ಇನ್ನು ಮನೇಲಿ ಮಾಡಿರೋ ಹಪ್ಪಳ ಅಂತೆ ಇವರು, ಅವಾಗ ಬರ್ತಾ ಇರ್ತಾರೆ, ಗೊತ್ತಿರೋರ ಹತ್ರ ತೊಗೊಂಡ್ವಲ್ವ, ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡ್ವಿ. ಚಿಕ್ಕಮ್ಮ ಬಂದುಬಿಟ್ಟು ಸಾಯಂಕಾಲಕ್ಕೆ ಚಿತ್ರಾನ್ನ ಮಾಡಿ ಇನ್ನು ಹಪ್ಪಳ ಡೀಪ್ ಫ್ರೈ ಮಾಡೋಣ. ಇನ್ನು ಕರ್ಜಿಕಾಯಿ ಇರ್ತವೆ, ಕರ್ಜಿಕಾಯಿ ತಿನ್ನೋರು ಕರ್ಜಿಕಾಯಿ ತಿಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ತಿಂತಾರೆ ಅಂತ ಹೇಳಿ ಇನ್ನು ಪ್ಲ್ಯಾನಿಂಗ್, ಇವತ್ತು ಅಡುಗೆ ಪ್ಲ್ಯಾನಿಂಗ್ ಇಷ್ಟಿತ್ತು. ಹಪ್ಪಳ ಕೂಡ ಅಷ್ಟೇ, ಡೀಪ್ ಫ್ರೈ ಮಾಡಿದ್ರೆ ಹಪ್ಪಳ ಕೂಡ ಚೆನ್ನಾಗಿ ಸ್ವಲ್ಪ ಅಳ್ಕೊಳ್ತಾ ಇದ್ವು, ಅಂದರೆ ಮುದ್ರಕೊಳೋದು ಇಲ್ಲ ಚಿಕ್ಕದಾಗಿ ಬರೋದು ಆ ಥರ ಎಲ್ಲ ಬರ್ತಾ ಇರಲಿಲ್ಲ, ಸ್ವಲ್ಪ ನೀಟಾಗೆ ಬರ್ತಾಯಿದ್ವು. ಇನ್ನು ನಮ್ಮ ರೋಜ್ ಅಷ್ಟೇ ಎಲ್ಲ ಕೂಡ ಡೀಪ್ ಫ್ರೈ ಮಾಡಿಬಿಟ್ಟು ಇನ್ನೆಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಇನ್ನು ನಾವು ಬಂದುಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇದಿತ್ತು. ಇಲ್ಲಿ ಬೆಳಗ್ಗೆ ಮುದ್ದೆ ಮಾಡಿದ್ವಿ. ಇಲ್ಲಂತೂ ಆ ಥರ ಎಲ್ಲ ಏನಿಲ್ಲ, ಯಾವಾಗ ನೆನೆಸ್ಕೊಂಡ್ರೆ ಅವಾಗ ಏನಾದರೂ ಮಾಡ್ಕೊಂಡು ತಿಂತಾ ಇರ್ತೀವಿ. ಅಲ್ಲಿ ಅತ್ತೆ ಮನೆಗೆ ಹೋದಾಗ ಆ ಥರ ಅಲ್ಲ, ಅಲ್ಲೇನಿದ್ರು ಕೂಡ ಅನ್ನ ಮುದ್ದೆ ಸಾರು. ಇಲ್ಲಿ ಸ್ವಲ್ಪ ಜನ ಇರೋದ್ರಿಂದ ನಮ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡ್ಕೊಂಡು ತಿನ್ಬೋದು.
ಬಟ್ ಅಲ್ಲಿ ಆ ಥರ ಆಗಲ್ಲ. ಇನ್ನು ಕೆಲಸ ಎಲ್ಲ ಮುಗೀತು ನಮ್ಮದು. ಇನ್ನು ಚಿಕ್ಕಮ್ಮ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಕೂಡ ಹಾಕ್ಕೊಂಡೆಲ್ಲ ತೊಳಿತಾಯಿದ್ರು. ಇನ್ನು ಸಂಜೆ ಕೂಡ ಆಯ್ತಲ್ಲ, ನಾವು ಬೆಳಗ್ಗೆಯಿಂದ ಅಲ್ಲಿ ಇಲ್ಲೂ ಕೆಲಸ ಮಾಡಿಕೊಂಡು ಮುಖಗಳಂತೂ ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ನಮ್ಮ ರೋಜಾ ಬಂದಿಲ್ಲಲ್ವ, ಇನ್ನು ಜಡೆ ಹಾಕ್ಸ್ಕೊತಾ ಇದ್ದೀನಿ. ಸಿಸ್ಟರ್ ಕಮೆಂಟ್ ಮಾಡಿದ್ರು, ಜಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಂತ. ಹೌದು, ಜಡೆ ಹಾಕ್ಕೊಳೋದು ನನಗೂ ತುಂಬ ಇಷ್ಟ, ಬಟ್ ನನಗೆ ಜಡೆ ಹಾಕ್ಕೊಳೋದು ಬರೋದಿಲ್ಲ. ಬಫ್ ಹಾಕೊತೀನಿ, ಕ್ಲಿಪ್ ಹಾಕೊತೀನಿ, ಎಲ್ಲ ಬಾಚ್ಕೊತೀನಿ ನೀಟಾಗಿ, ಬಟ್ ಜಡೆ ಮಾತ್ರ ಎಣ್ಕೊಳೋದಕ್ಕೆ ಬರೋದಿಲ್ಲ. ಇನ್ನು ಯಾರಾದರೂ ಹಾಕಿದ್ರೆ ಮಾತ್ರ ಹಾಕ್ಸ್ಕೊತೀನಿ. ಅದಕ್ಕೆ ಜಡೆ ಹಾಕ್ಸ್ಕೊಳೋಣ ಅಂತ ಹೇಳ್ಬಿಟ್ಟು ಇನ್ನು ರೋಜಿನ ಹತ್ರ ಜಡೆ ಹಾಕ್ಸ್ಕೊಂಡೆ. ಇನ್ನು ಈ ಕಡೆ ಬಂದುಬಿಟ್ಟು ಏನೋ ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಅವಳು ಸಾಯಂಕಾಲ ಹೋಗ್ತಿದ್ಲು, ನಮ್ಮ ರೋಜ್ ಹೊರಟಿದ್ರು. ಹಾಗಾಗಿ ಇನ್ನು ಬಟ್ಟೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ಇನ್ನೊಬ್ಬ ರೋಜಾ ಇದು ಬಂದುಬಿಟ್ಟು ನಮ್ಮ ಮಾವನ ಸೋದರ ಮಾವ ಇದ್ದಾರೆ, ನಮ್ಮ ಮಾವನ ಸೊಸೆ ಇವಳು, ನಮಗೆ ತಂಗಿನೇ ಆಗಬೇಕು. ಇನ್ನು ಇವರು ಕೂಡ ಮೊನ್ನೆ ಊರಿಂದ ಬಂದಿದ್ದರು, ಹಾಗಾಗಿ ಇಲ್ಲೇ ಇದ್ದರು. ಅವ್ರು ನಮ್ಮ ಅಕ್ಕನ ಮನೆ ಹತ್ರ ಇದ್ದರು. ಇನ್ನು ಅವಳು ಕೂಡ ಬಂದಳು. ಇನ್ನು ಬಂದ ತಕ್ಷಣ ಚಿತ್ರಾನ್ನಕ್ಕೆಲ್ಲ ಕೂಡ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಲು. ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಲು. ಇನ್ನು ನಾನು ಇವಾಗೆಲ್ಲ ಗೊಜ್ಜು ಮಾಡ್ತಾಯಿದ್ದೀನಿ. ನಾನು ಇವಳ ಹೆಸರು ಕೂಡ ರೋಜಾ ಅಲ್ವಾ, ರೋಜಾ ಮಾತಾಡಿಕೊಂಡು ಇನ್ನು ಕೆಲಸ ಮಾಡ್ಕೊತಾ ಇದ್ದೀವಿ. ಅನ್ನ ಬಂದುಬಿಟ್ಟು ಚಿಕ್ಕಮ್ಮವ್ರ ಮನೆಯಿಂದ ಮಾಡಿತ್ತು, ಒಂದು ಸೇರು 1.5 ಸೇರಷ್ಟು ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಮಾಡಿದ್ರು. ಇಲ್ಲಿ ನಾವು ಗೊಜ್ಜು ಮಾಡ್ತಾಯಿದ್ದೀವಿ ಇವಾಗ. ಇನ್ನು ಇರುತ್ತೆ ಗೊಜ್ಜು, ಏನೂ ಆಗೋದಿಲ್ಲ. ಇನ್ನು ಹಂಗೆ ಅದು ಎತ್ತಿಟ್ರೆ ಬಾಕ್ಸ್ಗೆ ಹಾಕಿ ಬರುತ್ತೆ. ಯಾವಾಗಾದ್ರೂ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಬಿಸಿ ಅನ್ನ ಮಾಡಿಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಹುಣ್ಸೆಹಣ್ಣು ಕೂಡ ನೆನೆ ಹಾಕಿದ್ದೆ. ಹುಣ್ಸೆಹಣ್ಣಿನ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ರೋಜಾ ಬಂದುಬಿಟ್ಟು ಹುಣ್ಸೆಹಣ್ಣೆಲ್ಲ ನೀಟಾಗಿ ಕ್ಯೂಚಿ ಎಲ್ಲ ತೆಗ್ಕೊಡ್ತಾ ಇದ್ದಾಳೆ. ಇನ್ನು ಅಡುಗೆ ಮಾಡಬೇಕಂತಂದರೆ ಕೆಳಗೆ ಕೂತ್ಕೊಂಡು ಇಷ್ಟು ಡಬ್ಬಿ ಎಲ್ಲ ಕೂಡ ಕಡೆಯಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಉಪ್ಪಿನ ಡಬ್ಬಿ, ಮತ್ತು ಎಣ್ಣೆ ಡಬ್ಬಿ, ಮತ್ತು ಸಾಸಿವೆ, ಜೀರಿಗೆ, ಅವೆಲ್ಲ ಕೂಡ ಕಡಲೆಬೇಳೆ, ಉದ್ದಿನಬೇಳೆ, ಅವೆಲ್ಲ ಪ್ರತಿಯೊಂದು ಡಬ್ಬ ಕೂಡ ಕೆಳಗೆ ಇರಬೇಕಾಗುತ್ತೆ. ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆಮೇಲೆ ನೀಟಾಗಿ ಎತ್ತಿಡೋದು ಹಾಗಾಗುತ್ತೆ. ಇನ್ನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಹಾಕ್ಬಿಟ್ಟು ಇನ್ನು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ಇನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇದು ಅರ್ಶಿನ ಪುಡಿ ಇರುತ್ತಲ್ಲ, ಅರ್ಶಿನ ಪುಡಿ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇನ್ನು ಹುಣಸೆ ಹುಳಿ ಹಿಂಡ್ತೀವಿ ಲಾಸ್ಟಲ್ಲಿ. ಹುಣಸೆ ಹುಳಿ ಹಿಂಡಿದ್ಮೇಲೆ ಒಂದು ಸ್ವಲ್ಪ ನೋಡ್ಕೋಬೇಕು ಅವಾಗ ಉಪ್ಪಾಗಿತ್ತೋ ಇಲ್ಲ ಅಂತ ಹೇಳಿ. ಪರವಾಗಿಲ್ಲ ಉಪ್ಪಾಗಿದೆ ಅಂತಂದರೆ ಇನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಹುಣಸೆ ಹಣ್ಣು ಸ್ವಲ್ಪ ರಸ ಜಾಸ್ತಿ ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಮುಗಿಯುತ್ತೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಶೇಂಗಾ ಬೀಜ ನಾನು ಮುಂಚೆನೇ ಎಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಟಿದ್ದೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಹಂಗೆ ತೆಗಿಬೇಕಿತ್ತು. ನನಗೆ ಅದೆಲ್ಲ ಯಾಕೋ ರಿಸ್ಕ್ ಅನಿಸ್ತು, ಅದಕ್ಕೆ ಬೇಡ ಬಿಡು ಅಂತ ಡೈರೆಕ್ಟಾಗಿ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಶೇಂಗಾ ಬೀಜ ಒಂದು ತೆಗೆದ್ಬಿಟ್ಟು ಇನ್ನು ಮಿಕ್ಕಿರವೆಲ್ಲ ಹಂಗೆ ಡೈರೆಕ್ಟಾಗಿ ಹಾಕಿ ಮಾಡಿದೆ. ಅದೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ನಮ್ಮ ಚಿಕ್ಕಮ್ಮ ಯಾವಾಗಲೂ ಇದೇ ಥರನೇ ಮಾಡೋದು. ಇವೆಲ್ಲ ಇರ್ತಾವಲ್ಲ, ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಅಥವಾ ಇವು ಉದ್ದಿನಬೇಳೆ ಎಲ್ಲ ಕೂಡ ಮುಂಚೆ ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ. ಹಂಗೆ ಮಾಡಮ್ಮ ಅಂತಂದರು. ನಾನು ಶೇಂಗಾ ಬೀಜ ಒಂದು ಡೀಪ್ ಫ್ರೈ ಮಾಡಿಕೊಂಡೆ. ಆಮೇಲೆ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಹಾಕಿ ಇನ್ನು ಮಾಡ್ತಾಯಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನು ಲಾಸ್ಟ್ಗೆ ಶೇಂಗಾ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಚಿತ್ರಾನ್ನ ಗೊಜ್ಜಂತೂ ಸಖತ್ತಾಗಿತ್ತು. ಇನ್ನು ಹುಣಸೆ ಹುಳಿ ಹಾಕಿದ್ರಂತೂ ಎಂಥ ಟೇಸ್ಟ್ ಬರುತ್ತೆ ಗೊತ್ತಾ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್.